ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ತಾವೆಲ್ಲರೂ ಆರೋಗ್ಯವಾಗಿದ್ದೀರೆಂದು ನಾನು ದೇವರಿಗೆ ಸ್ತೋತ್ರವನ್ನು ಹೇಳುವಳಾಗಿದ್ದೇನೆ. ನನ್ನ ಮತ್ತೊಂದು ವಿಡಿಯೋವನ್ನು ಕೇಳಿಸಿಕೊಳ್ಳುವುದಕ್ಕೆ, ನೋಡುವುದಕ್ಕೆ ತಾವೆಲ್ಲರೂ ಸಿದ್ಧವಾಗಿದ್ದೀರಿ ಎಂದು ನಾನು ದೇವರಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ಮತ್ತು ಈ ಮತ್ತೊಂದು ಅವಕಾಶ ಕೊಟ್ಟಿರುವಂಥ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅಧರ್ಮ ಸ್ವರೂಪನ ಆಗಮನ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 9ರಿಂದ 12 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದನ್ನು ನಾನು ಓದ್ತಾ ಇದ್ದೇನೆ. ಸ್ವಲ್ಪ ಗಮನ ಕೊಡಬೇಕಾಗಿ, ಅಥವಾ ತಮ್ಮ ಸತ್ಯವೇದಗಳನ್ನು ತಾವು ತೆಗೆದುಕೊಂಡಿದ್ದೇ ಆದರೆ ಅವುಗಳ ಕಡೆಗೆ ನೀವು ಗಮನ ಕೊಡಬೇಕಾಗಿ ನಾನು ಯೇಸು ಕ್ರಿಸ್ತನಲ್ಲಿ ತಮಗೆ ಹೇಳುವಳಾಗಿದ್ದೇನೆ. ಅಧರ್ಮ ಸ್ವರೂಪನ 9ನೇ ವಚನ. ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನುಡಿಯುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು ಎನ್ನುವಂಥದ್ದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಅಧರ್ಮ ಸ್ವರೂಪನು ಯಾವಾಗಲೂ ಸೈತಾನನ ಮಾಟಕ್ಕನುಗುಣವಾಗಿ ಇರ್ತಾನೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೈತಾನನು ಕುಣಿದಂತೆ ಕುಣಿಯುವಾತನಾಗಿದ್ದಾನೆ. ಸೈತಾನನು ಹಾಕಿದ ತಾಳಕ್ಕೆ ತಕ್ಕಂತೆ ಅವನು ನಾಟ್ಯವಾಡುವವನಾಗಿದ್ದಾನೆ. ಆದುದರಿಂದ ಅಲ್ಲಿ ಏನು ನಡೀತದೆ, ಸೈತಾನನ ಮೂಲಕವಾಗಿ ಅನೇಕ ಅದ್ಭುತ ಕಾರ್ಯಗಳು ನಡೀತವೆ, ಅನೇಕ ಸೂಚಕ ಕಾರ್ಯಗಳು ನಡೀತವೆ, ಅನೇಕ ಮಹತ್ ಕಾರ್ಯಗಳು ನಡೆಯುತ್ತವೆ. ಎಷ್ಟು ಭಯಂಕರವಾದದ್ದು ಅದು! ಸೈತಾನನ ನಾಮದಲ್ಲಿ, ಲೂಸಿಫರನ ಹೆಸರಿನಲ್ಲಿ ಈ ಎಲ್ಲ ಅದ್ಭುತಗಳನ್ನು ಸೈತಾನನು ಕೂಡ ಮಾಡುವಾತನಾಗಿದ್ದಾನೆ. ಆದರೆ ನಾವು ಅದನ್ನೆಲ್ಲ ಮರೆತು ಯಾರೋ ಒಬ್ಬರು ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಂಬಿ ನಾವು ಓಡಿ ಹೋಗೋರಾಗಿದ್ದೇವೆ. ಆದರೆ ನಾವು ಮೊದಲು ಅದನ್ನು ಪರೀಕ್ಷಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕಾರ್ಯಗಳು ನಡೀತಾ ಇವೆಯಾ, ಅಥವಾ ಬೇರೆ ಯಾರ್ದೋ ಹೆಸರಿನಲ್ಲಿ ಈ ಕಾರ್ಯಗಳು ನಡೀತಾ ಇವೆಯಾ ಎನ್ನುವಂಥದ್ದು. ಎಲ್ಲಿಯೇ ಆಗಲಿ ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗ್ತಾ ಇರುವುದಾದರೆ ಅದು ಯೇಸು ಕ್ರಿಸ್ತನ ನಾಮದಲ್ಲಿ ನಡೆದರೆ ಮಾತ್ರ ಅದು ತಂದೆಯಾದ ದೇವರಿಗೆ ಸಂಬಂಧಪಟ್ಟದಾಗಿದೆ. ಆದರೆ ಇದು ಅಧರ್ಮ ಸ್ವರೂಪನ ಕಾಲ ಇರುವುದು ಯಾವಾಗ? ಎಲ್ಲ ಸುವಾರ್ತೆಯು ಸಾರಲ್ಪಡುವುದು ನಿಂತಾಗ. ಯಾಕೆಂದರೆ ಸುವಾರ್ತೆ ಸಾರುವವರೆಲ್ಲ ಪರಲೋಕಕ್ಕೆ ಏರಿ ಹೋಗುವವರಾಗಿದ್ದಾರೆ. ಪರಲೋಕಕ್ಕೆ ಏರಿ ಹೋದ್ಮೇಲೆ ಇಲ್ಲಿ ಸುವಾರ್ತೆ ಸಾರೋರು ಯಾರೂ ಇರೋದಿಲ್ಲ. ಅಂಥ ಸಮಯದಲ್ಲಿ ಸೈತಾನನು ಈ ಮಹತ್ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ, ಸೂಚಕ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಮತ್ತು ಈಗಲೂ ಅದು ನಡೀತಾ ಇದೆ. ಅನೇಕ ಜನರು ಅದನ್ನು ನಂಬಿ ಹೋಗ್ತಾ ಇದ್ದಾರೆ. ಆದರೆ ಇದು ಭಯಂಕರವಾದ ಮೋಸವಾಗಿದೆ. ನಮ್ಮ ಸೇವಕರುಗಳೇ ಸತ್ಯವೇದ ಹಿಡಿದುಕೊಂಡೇ ಅದನ್ನು ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ವ್ಯಾಪಾರೀಕರಣಕ್ಕಾಗಿ, ಅವರ ಹೊಟ್ಟೆಪಾಡಿಗಾಗಿ, ಅವರ ಐಷಿಯ ಆರಾಮ ಜೀವನವನ್ನು ಜೀವಿಸುವುದಕ್ಕಾಗಿ ಈ ಒಂದು ಮೋಸಕರವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಮೋಸಕರವಾದ ಸೇವೆಗೆ ನಾವು ಕಿವಿಗೊಡದ ಹಾಗೆ ಸತ್ಯದ ಸೇವೆ ಯಾವುದಿದೆ, ಸತ್ಯವಾಗಿ ಹೇಳುವಂಥವ್ರು ಯಾರಿದ್ದಾರೆ ಎನ್ನುವಂಥದ್ದನ್ನು ನಾವು ಪರೀಕ್ಷಿಸಬೇಕಾದರೆ ಮೊದಲು ಈ ಸತ್ಯವೇದದಲ್ಲಿ, ಬೈಬಲಲ್ಲಿ ಇರುವಂಥ ವಿಷಯಗಳು ನಾನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಎನ್ನುವಂಥ ಒಂದು ವಿಷಯವನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು. ಮತ್ತು 10ನೇ ವಚನದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ಅವರು ಯಾವಾಗಲೂ ಸುಳ್ಳನ್ನೇ ಇಷ್ಟಪಡ್ತಾರೆ, ಸತ್ಯವನ್ನು ಪ್ರೀತಿಸುವುದಿಲ್ಲ, ಸತ್ಯಕ್ಕೆ ದೂರವಾಗಿರ್ತಾರೆ. ಸುಳ್ಳು ಹೇಳಿದರೆ ಸಾಕು ಬೇಗನೆ ನಂಬಿಬಿಡುವವರಾಗಿದ್ದಾರೆ. ಆದ್ದರಿಂದ ಸತ್ಯವನ್ನು ಅವರು ಪ್ರೀತಿಸುವುದಿಲ್ಲ. ಯಾರು ಸತ್ಯವನ್ನು ಪ್ರೀತಿಸ್ತಾರೆ, ಯಾರು ಸತ್ಯವನ್ನು ಪ್ರೀತಿಸುವುದಿಲ್ಲ, ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕೆಂದರೆ ಅಕ್ಕಪಕ್ಕದಲ್ಲಿ ನಾವೆಲ್ಲರ ಜೊತೆ ಇರುವಾಗ ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಸತ್ಯ ಹೇಳ್ತಾ ಇದ್ದಾರೆ ಎನ್ನುವಂಥದ್ದು ನಾವು ಪರೀಕ್ಷಿಸಿಕೊಳ್ಬೇಕಾಗಿದೆ.
ಆದ್ದರಿಂದ ಈ ಸತ್ಯವನ್ನು ಅವರು ಪ್ರೀತಿಸುವುದಿಲ್ಲ. ಅವರು ಪ್ರೀತಿಸುವಂಥದ್ದು ಸುಳ್ಳು. ಅವರು ಯಾವ ಮಾರ್ಗದಲ್ಲಿ ನಡೀತಾರೆ? ನಾಶನದ ಮಾರ್ಗದಲ್ಲಿ ನಾಶನದ ಮಾರ್ಗದಲ್ಲಿ ಇರುವಂಥವರು ಶಿಲುಬೆಯ ಕೆಲಸಕ್ಕೆ ಇಷ್ಟಪಡುವುದಿಲ್ಲ. ಶಿಲುಬೆಯ ಮಾರ್ಗದಲ್ಲಿರುವವರು ಶಿಲುಬೆಯ ಕಾರ್ಯಗಳನ್ನು ನೋಡಿ ಸಂತೋಷಿಸ್ತಾರೆ. ನಾಶನದ ಮಾರ್ಗದಲ್ಲಿರುವವರು ಈ ಶಿಲುಬೆಯ ಕಾರ್ಯಗಳು, ಸುವಾರ್ತೆಗಳು, ಯೇಸುಕ್ರಿಸ್ತನ ಹೆಸರು, ಯೇಸುಕ್ರಿಸ್ತನ ವಾಕ್ಯಗಳು, ಯೇಸುಕ್ರಿಸ್ತನ ಜನರನ್ನು ಇಷ್ಟಪಡುವುದಿಲ್ಲ. ಇದು 1 ಕೊರಿಂಥೆ 1ನೇ ವಚನ 1ನೇ ಕೊರಿಂಥೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ಯಾಕೆಂದರೆ ಅವರು ಯಾವತ್ತೂ ಸತ್ಯವನ್ನು ಪ್ರೀತಿಸುವವರಿಲ್ಲ. ಅವರು ಯಾವಾಗಲೂ ಸುಳ್ಳನ್ನೇ ಇಷ್ಟಪಡುವವರಾಗಿದ್ದಾರೆ. ಈ ಒಂದು ನಾಶನದ ಮಾರ್ಗದಲ್ಲಿರುವವರಿಗೆ ಏನಿಷ್ಟ ಇಲ್ಲ? ಶಿಲುಬೆ ಮಾತು ಇಷ್ಟ ಇಲ್ಲ. ಶಿಲುಬೆ ಮಾತಲ್ಲದೆ ಶಿಲುಬೆಯ ವಿಷಯವಾಗಿ, ಸುವಾರ್ತೆಯ ವಿಷಯವಾಗಿ, ಯೇಸು ಕ್ರಿಸ್ತನ ವಿಷಯವಾಗಿ, ದೇವರ ವಾಕ್ಯದ ವಿಷಯವಾಗಿ ಹೇಳುವಂಥವರಿಗೂ ಕೂಡ ಇವರು ಸುಳ್ಳುಗಾರರು, ಇವರು ಅಂಥೇಳಿ ನಮ್ಮನ್ನು ಕೂಡ ಅವರು ಇಷ್ಟಪಡುವುದಿಲ್ಲ. ನಮ್ಮನ್ನು ಕೂಡ ಅವರು ಹುಚ್ಚರು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ವಾಕ್ಯ ಹೇಳುವವರಿಗೆ ಹುಚ್ಚರು ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡುವವರಿಗೆ ಹುಚ್ಚರು ಅಂತ ಹೇಳ್ತಾರೆ. ಆ ಧರ್ಮ ಎನ್ನುವಂಥದ್ದು ಅವರಲ್ಲಿ ಹೆಚ್ಚಾಗಿರುವ ಕಾರಣ, ಈ ಧರ್ಮದ ಕಾರ್ಯಗಳು ಮಾಡುವುದಕ್ಕೆ ಅವರಿಗೆ ಇಷ್ಟವಿಲ್ಲದ ಕಾರಣ, ಯೇಸುವಿನ ವಿಷಯವನ್ನು ಹೇಳುವವರಿಗೆ ಅವರು ಹುಚ್ಚರು ಎನ್ನುವಂಥದ್ದು ನಾವು ಅನೇಕ ಕಡೆ ನಾವು ಕೇಳಿಸಿಕೊಂಡಿದ್ದೇವೆ ಮತ್ತು ನೋಡಿದ್ದೇವೆ. ಮತ್ತು ಅನೇಕ ಕ್ರೈಸ್ತರಿಗೆ ಸೇವೆ ಮಾಡುವಂಥ ಸೇವಕರುಗಳಿಗೆ ಅನೇಕ ಕಡೆಗೆ ಚಿತ್ರಹಿಂಸೆ ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ದೇವೆ. ಮತ್ತು ಯೇಸು ಕ್ರಿಸ್ತನ ಕಾಲದಲ್ಲಂತೂ ಎಲ್ಲರೂ ಚಿತ್ರಹಿಂಸೆಗೆ ಒಳಗಾದರು, ರಕ್ತಸಾಕ್ಷಿಗಳಾದರು. ಆದರೆ ಈಗ ಎಲ್ಲ ಜನರು ಯೇಸು ಅಂದರೆ ಸಾಕು, ಯಾರಿಗೂ ಇಷ್ಟ ಇಲ್ಲ, ಮುಖ ತಿರುಗಿಸ್ಕೊಂಡು ಹೋಗುವಂಥವರಾಗಿದ್ದಾರೆ. ಆದರೆ ನಿತ್ಯ ಜೀವ ಎಲ್ಲಿದೆ? ಯಾವ ಮಾರ್ಗ ನಮಗೆ ಬೇಕು? ಯಾವ ಮಾರ್ಗ ಸತ್ಯವಾಗಿದೆ ಎನ್ನುವಂಥದ್ದು ಅಧರ್ಮ ಸ್ವರೂಪನು, ಈ ಆ್ಯಂಟಿ ಕ್ರೈಸ್ಟ್ ಅಂತ ಹೇಳ್ತೀವಲ್ಲ, ಅವನು ಅವುಗಳನ್ನೆಲ್ಲ ಮರೆ ಮಾಡಿದ್ದಾನೆ. ಆದ್ದರಿಂದ ಅವರೆಲ್ಲರೂ ಅಸತ್ಯವನ್ನೇ ಇಷ್ಟಪಡುತ್ತಾರೆ ಮತ್ತು ಸತ್ಯದ ಮಾತುಗಳಿಗೆ ಅವರು ಕಿವಿಗೊಡುವುದಿಲ್ಲ. ಆದ್ದರಿಂದ 10ನೇ ವಚನದಲ್ಲಿ ಇನ್ನೊಂದೇನು ಹೇಳ್ತಾ ಇದೆ ಅಂತಂದರೆ, ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಗಾಗುವರು. ನೀತಿ ಇಷ್ಟ ಇಲ್ಲ ಅವರಿಗೆ. ನೀತಿಯ ಮಾರ್ಗದಲ್ಲಿ ನಡೆಯುವುದು ಇಷ್ಟ ಇಲ್ಲ. ನೀತಿಯ ವಾಕ್ಯಗಳು ಕೇಳಿಸಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ನೀತಿಯ ಜನರ ಜೊತೆಗೆ ಸೇರುವುದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರಂತಂದರೆ, ಅವರು ನ್ಯಾಯ ತೀರ್ಪಿಗೆ ಒಳಗಾಗ್ತಾರೆ. ಒಂದು ದಿವಸ ನ್ಯಾಯ ತೀರ್ಪು ಇದೆ. ಯಾರಿಗೆ? ಯೇಸು ಕ್ರಿಸ್ತನನ್ನು ದೂರ ಇಟ್ಟವರಿಗೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸದವರಿಗೆ, ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳದವರಿಗೆ, ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳದವರಿಗೆ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ಸಮಯದಲ್ಲಿ ಏನೂ ಹೇಳಲಿಕ್ಕಾಗಲ್ಲ. ನಾನು ಅದನ್ನು ಮಾಡಿಲ್ಲ, ನಾನು ಸುಳ್ಳು ಹೇಳಿಲ್ಲ, ನಾನು ಮೋಸ ಮಾಡಿಲ್ಲ, ನಾನು ಸುಳ್ಳು ಪ್ರವಾದನೆಗಳನ್ನು ನುಡಿದಿಲ್ಲ, ಸುಳ್ಳು ಪ್ರಸಂಗಗಳನ್ನು ಮಾಡಲಿಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ನ್ಯಾಯ ತೀರ್ಪಿನ ಸಮಯದಲ್ಲಿ ಅವರು ಲೆಕ್ಕ ಕೊಡಬೇಕಾಗ್ತದೆ. ಆದರೆ ಯೇಸು ಕ್ರಿಸ್ತನನ್ನು ನಂಬಿ ನಿಜವಾದ ರಕ್ಷಕನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡವರಿಗೆ ಜಯಮಾಲೆಗಳುಂಟು, ಕಿರೀಟಗಳುಂಟು, ಬಹುಮಾನಗಳುಂಟು, ಪರಲೋಕ ರಾಜ್ಯ ಉಂಟು, ನಿತ್ಯ ಜೀವ ಉಂಟು. ಎಷ್ಟು ಸಂತೋಷದ ವಿಷಯವಲ್ಲವೇ ಪ್ರಿಯರೇ? ನಾವು ಈ ಲೋಕ ಬಿಟ್ಟು ಹೋಗಬೇಕಾಗಿದೆ. ಈ ಲೋಕ ಕ್ಷಣಿಕವಾದದ್ದಾಗಿದೆ. ಈ ಲೋಕ ನಾಶವಾಗುವಂಥದ್ದಾಗಿದೆ. ಶಾಶ್ವತವಾದದ್ದು, ಶಾಶ್ವತ ರಾಜ್ಯದಲ್ಲಿ, ಪರಲೋಕದಲ್ಲಿ ದೇವರೊಂದಿಗೆ ಇರುವಂಥದ್ದು ನಿಮ್ಮ ಆಸೆಯಾಗಿರಬೇಕು. ಅದಕ್ಕೋಸ್ಕರ ನಾವು ಶುದ್ಧರಾಗಿರಬೇಕು. ಅದಕ್ಕೋಸ್ಕರ ನಾವು ತಯಾರಾಗಬೇಕಾಗಿದೆ. ಆಮೇಲೆ ಅನೇಕರನ್ನು ನಾವು ತಯಾರು ಮಾಡಬೇಕಾಗಿದೆ. ಆದ್ದರಿಂದ ನಾನು ಈ ದಿನದ ದೇವರ ವಾಕ್ಯವನ್ನು ನಾಶನದ ಮಾರ್ಗದಲ್ಲಿರುವವರ ವಿಷಯವಾಗಿ ತಿಳಿಸಿರುತ್ತೇನೆ. ನಾಶನ ಮಾರ್ಗದಲ್ಲಿರುವವರಿಗೆ ಒಂದು ದಿವಸ ನ್ಯಾಯ ತೀರ್ಪಿದೆ. ನೀನು ನಾಶನದ ಮಾರ್ಗ ಕಡೆಗೆ ಹೋಗದ ಹಾಗೆ ಯೇಸು ಕ್ರಿಸ್ತನ ಮಾರ್ಗ ಒಂದೇ, ಆ ಮಾರ್ಗದ ಕಡೆಗೆ ನಾವು ಹೋಗಿ ನಿತ್ಯ ಜೀವವನ್ನು ಪಡೆದುಕೊಳ್ಳೋಣ ಎಂದು ಹೇಳುತ್ತಾ ಇವತ್ತಿನ ಈ ವಾಕ್ಯವನ್ನು ಮುಗಿಸುತ್ತೇನೆ. ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ದೇವರಿಗೆ ಸ್ತೋತ್ರವಾಗಲಿ. ಆಮೇನ್.